ನಮಗೆ ಬದುಕ್ತೇವೆ, ಆದರೆ ಬದುಕಂದ್ರೆ ಏನು ಗೊತ್ತಿಲ್ಲ. ಜೀವಿಸ್ತೇವೆ, ಜೀವನ ಅಂದ್ರೆ ಏನು ಗೊತ್ತಿಲ್ಲ. ಒಬ್ಬ ಪಾಶ್ಚಿಮಾತ್ಯ ಚಿಂತಕ ವಿಲಿಯಂ ಜೇಮ್ಸ್ ಅವನ ಹೆಸರು. ಅವ ಹೇಳ್ತಾನೆ, ಜೀವನ ಅಂದ್ರೆ ಏನಲ್ಲ, ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್. ಜೀವನ ಅಂದ್ರೆ ಇದೊಂದು ಅನುಭವಗಳ ಪ್ರವಾಹ. ಜೀವನ ಅಂದ್ರೆ ಇದು ಅನುಭವಗಳ ಪ್ರವಾಹ. ಏನು ಅನುಭವ ಆಗ್ತದೆ ಜೀವನದಲ್ಲಿ? ಜೀವನ ಇರುವುದು ಇಷ್ಟೇ, ಒಮ್ಮೆ ಸುಖದ ಅನುಭವ, ಒಮ್ಮೆ ದುಃಖದ ಅನುಭವ. ಈ ಎರಡು ಅನುಭವಗಳ ಮಧ್ಯೆ ಜೀವನ ಸಾಗ್ತೈತಿ. ಅನುಕೂಲ ವೇದನೀಯಂ ಸುಖಂ, ಪ್ರತಿಕೂಲ ವೇದನೀಯಂ ದುಃಖಂ. ಯಾವಾಗ ಸುಖದ ಅನುಭವ ಆಗ್ತೈತಿ ಅಂದ್ರೆ, ಪರಿಸ್ಥಿತಿ ಮನಸ್ಥಿತಿ ನನ್ನ ಇಚ್ಛೆಯಂತೆ ನಡೀತು ಅಂದ್ರೆ ಅದು ಸುಖದ ಅನುಭವ ಆಗ್ತೈತಿ. ಮನಸ್ಥಿತಿ ಮತ್ತು ಪರಿಸ್ಥಿತಿ ನನ್ನ ವಿರುದ್ಧವಾಗಿತ್ತು ಅಂದ್ರೆ ದುಃಖದ ಅನುಭವ ಆಗ್ತೈತಿ ಅಷ್ಟೆ. ಜೀವನ ಇದೊಂದು ಜೋಕಾಲಿ. ಒಮ್ಮೆ ಸುಖದ ಅನುಭವದ ಕಡೆ, ಇನ್ನೊಮ್ಮೆ ದುಃಖದ ಅನುಭವದ ಕಡೆ ತೂಗುತ್ತಿರ್ತೈತಿ. ನಿಮ್ಮೂರಾಗ ಜೋಕಾಲಿ ಆಡಿರಿಲ್ಲ ನೀವು? ಜೋಕಾಲಿ ಹಿಂಗೆ ಮ್ಯಾಲ ತೊಗೊಂಡು ಹೋದ್ರೆ ಅಲ್ಲೇ ನಿಂತೈತೇನು? ಮತ್ತು ಅಲ್ಲೇ ಜೋಕಾಲಿ ನಿಂತಂದ್ರೆ ನೀವು ಕೆಳಗೆ ಬರ್ಬೇಕಾಗ್ತೈತಿ. ಜೋಕಾಲಿ ಎಂದೂ ಒಂದು ಕಡೆ ನಿಂತಿಲ್ಲ, ಅದು ತೂಗುತ್ತೈತೆ. ಅದು ಜೀವನ ಜೋಕಾಲಿ. ಹಾಗೆ ಜೀವನ ಅನ್ನೋದು ಒಂದು ಜೋಕಾಲಿ ಇದ್ದಂಗಿದೆ. ಒಮ್ಮೆ ಸುಖದ ಅನುಭವದ ಕಡೆ ಮೇಲೆ ಇರ್ತೈತಿ, ಒಮ್ಮೆ ದುಃಖದ ಅನುಭವದ ಕಡೆ ಏರ್ತಿರ್ತೈತಿ. ಈ ಸುಖ ದುಃಖ ಅನ್ನುವ ಎರಡು ಅನುಭವಗಳ ಮಧ್ಯೆ ಪ್ರವಹಿಸ್ತೈತಲ್ಲ, ಅದಕ್ಕೆ ಜೀವನ ಅಂತ ಕರೀತಾರೆ. ಇದು ಜೀವನ. ಇದು ಅವು ನಡೆದಾಗ ಅವ್ವ ತೊಡಿ ಮೇಲೆ ಹಾಕ್ಕೊಂಡು ಮಗನಿಗೆ ತೆಲಿಸಿ ಅವ್ರು ಹೇಳ್ತಿರ್ತಾಳೆ, ನಿಮ್ಮ ಅಪ್ಪನ ಭಾಳ ಹಚ್ಕೊಳಕ್ಕೆ ಹೋಗ್ಬೇಡ ನೀನು, ಹಂಗೆ ಅಂತಿರ್ತಾನಂತ ಅವ್ವನ ಮಾತ. ಅಪ್ಪ ಕಿರಿಕಿರಿ ಕೊಡ್ತಿರ್ತಾನೆ. ಎರಡೂ ಇರಬೇಕು. ಒಂದು ಜೀವನ ಪರಿಪೂರ್ಣ ಆಗಬೇಕಾದ್ರೆ, ಒಬ್ಬ ಯುವಕ ಒಬ್ಬ ವ್ಯಕ್ತಿ ಪರಿಪೂರ್ಣ ಆಗಬೇಕಾದ್ರೆ ಮನ್ಯಾಗ ಅವನ ಜೋಗಳು ಎಷ್ಟು ಮುಖ್ಯನೋ ಅಪ್ಪನ ಬೈಗಳವೂ ಅಷ್ಟೇ ಮುಖ್ಯ. ಅಂದಾಗ ಜೀವನ ಪರಿಪೂರ್ಣ ಆಗ್ತೈತೆ. ಎರಡೂ ಅನುಭವ ಬೇಕಷ್ಟೇ. ಅಂದ್ರೆ ಜೀವನ ಇದು ಸುಖ ದುಃಖಗಳ ಅನುಭವ ಅಷ್ಟೆ. ಒಮ್ಮೆ ಸುಖ ಬರ್ತದೆ, ಒಮ್ಮೆ ದುಃಖ ಬರ್ತದೆ. ಇದು ಬರ್ತಾವ ಹೋಗ್ತಾವಷ್ಟೆ. ನಾವು ತಿಳ್ಕೋಬೇಕಾದದ್ದೇನು ಅಂದ್ರೆ, ಒಮ್ಮೆ ಸುಖ ಬಂದಿದ್ದು ಖಾಯಂ ಸುಖ ಇರುವುದಿಲ್ಲ, ದುಃಖ ಬಂದಿದ್ದು ಖಾಯಂ ದುಃಖ ಇರುವುದಿಲ್ಲ. ಈ ಜೀವನ ಹೆಂಗೈತಿ ಅಂದ್ರೆ, ಹಿಡ್ಕೋಬೇಕನ್ನುವಷ್ಟು ಸಂಸಾರ ಅಂದ್ರೆ ಏನು? ಹಿಡ್ಕೋಬೇಕನ್ನುವಷ್ಟು ಸುಖ ಇಲ್ಲ, ಬಿಡ್ಬೇಕನ್ನುವಷ್ಟು ದುಃಖ ಇಲ್ಲ. ಅದಕ್ಕೆ ಸಂಸಾರ ಅಂತ ಕರೀತಾರೆ. ಇದಕ್ಕೆ ಕೂಡಿರಾಕು ಆಗೋದಿಲ್ಲ, ಬಿಟ್ಟಿರಾಕು ಆಗೋದಿಲ್ಲ. ಈ ನಡುವಿನ ಗ್ಯಾಪ್ ಐತಲ್ಲ, ಇದಕ್ಕೆ ಸಂಸಾರ ಅಂತ ಕರೀತಾರೆ. ಸಂಸಾರದೊಳಗೆ ಒಮ್ಮೆ ಸುಖ ಒಮ್ಮೆ ದುಃಖ ಇವೆರಡು. ಒಮ್ಮೆ ಸುಖ ಬರ್ತೈತಿ, ಸುಖ ಬಂದಿದ್ದು ಖಾಯಂ ಇರೋದಿಲ್ಲ, ಅದು ಹೋಗ್ತೈತಿ. ಒಮ್ಮೆ ದುಃಖ ಬರ್ತೈತಿ, ದುಃಖ ಬಂದಿದ್ದು ಖಾಯಂ ಇರೋದಿಲ್ಲ, ಅದು ಹೋಗ್ತೈತಿ. ನಮ್ಮ ತಲೆಯಾಗ ಇಷ್ಟ ಗೊತ್ತಿರಬೇಕು, ಸುಖ ಖಾಯಂ ಬೇಕಂದ್ರೆ ಸಿಗೋದಿಲ್ಲ. ಒಮ್ಮೆ ಬಂದೈತಿ ಅಂದ ಮೇಲೆ ಹೋಗ್ತೈತಿ, ಮತ್ತೆ ದುಃಖ ಬರ್ತೈತಿ. ದುಃಖದ ಅನುಭವ ಆಗೈತಿ ಅಂದ್ರೆ ದುಃಖವೂ ಖಾಯಂ ಇರೋದಿಲ್ಲ, ಮತ್ತೆ ಹೋಗ್ತೈತಿ. ಸುಖದ ಗಳಿಗೆ ಬರ್ತೈತಿ ಅನ್ನುವ ಭರವಸೆಯೊಂದಿಗೆ ಬದುಕು ಕಟ್ಟಬೇಕು ಮನುಷ್ಯ. ಸುಖ ದುಃಖಗಳು ಬರ್ತಾವ ಹೋಗ್ತಾವ, ನಾನು ಮಾತ್ರ ಸಾಕ್ಷಿಕನಾಗಿ ಬದುಕೋದಷ್ಟೇ. ದೇವರ ಗುಡಿಗೆ ಹೋಗ್ತೀವಲ್ಲ, ಹೋಗಿ ಅವನಿಗೆ ಏನಕ್ಕೆ ಕೇಳೋದು ಅಂದ್ರೆ, ನಮಗೆ ಕಂಪ್ಲೇಂಟ್ ಎಷ್ಟು ಕಷ್ಟ ಕೊಟ್ಟಿಯಪ್ಪ ಅಂತ ಕಂಪ್ಲೇಂಟ್ ಹೇಳೋದಲ್ಲ, ನಮಗೆ ಬದುಕಕ್ಕೊಂದು ಜೀವನ ಕೊಟ್ಟಿ ಅಂತ ಭಗವಂತನ ಗುಡಿಗೆ ಹೋಗಿ ಕಂಪ್ಲೇಂಟ್ ಹೇಳುವಂಥವ್ರಾಗಬಾರ್ದು. ಇದೊಂದು ಜೀವನ ಕೊಟ್ಟನಲ್ಲ, ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಕ್ಕೆ ಗುಡಿಗೆ ಹೋಗ್ಬೇಕಷ್ಟೆ. ಒಂದು ಒಳ್ಳೆಯ ಜೀವನ ಕೊಟ್ಟನಲ್ಲ ಭಗವಂತ, ಇದೊಂದು ಸುಂದರವಾದ ಜೀವನ ಕೊಟ್ಟನ. ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತದ ಜೀವನದೊಳಗೆ, ಹೆಚ್ಚು ಕಡಿಮೆ ಆಗೋದೆ. ಏನಾರ ಆಯ್ತಂತ ತಿಳ್ಕೊಂಡು ಏನಾರ ಮಾಡ್ಕೊಳ್ಳೋದಲ್ಲ. ಈಗ ನಡಿತಿರ್ತೀವಿ, ಕಾಲಿಗೆ ಮುಳ್ಳು ನಡ್ತೈತಿ. ಕಾಲಿಗೆ ಮುಳ್ಳು ನಟ್ಟರೆ ಮುಳ್ಳು ತಕ್ಕೋಬೇಕು ಹೊರತು ಕಾಲ ತಕ್ಕೊಳ್ಳೋ ಪ್ರಯತ್ನ ಮಾಡಬಾರ್ದು. ಹಂಗೆ ಸಣ್ಣ ಪುಟ್ಟ ವ್ಯತ್ಯಾಸ ಆದಾಗ ಅದಷ್ಟು ತೆಗಿಬೇಕೆ ಹೊರತು ಜೀವನ ತಕ್ಕೊಳ್ಳುವ ಪ್ರಯತ್ನ ಮಾಡಬಾರ್ದು. ಮನುಷ್ಯ ಇದನ್ನು ಕಲಿಯುವುದಷ್ಟೆ. ಗುಡಿಗೆ ಜೀವನದ ಬಗ್ಗೆ ವಿ ಶುಡ್ ರೆಸ್ಪೆಕ್ಟ್ ದಿಸ್ ಲೈಫ್. ದೇವರಿದೊಂದು ಅದ್ಭುತವಾದಂಥ ಜೀವನ ಕೊಟ್ಟಾನ. 100 ವಸಂತಗಳ ಕಾಲ ಈ ಭೂಮಿ ಮೇಲೆ ಬದುಕಲಿಕ್ಕೆ ನಮಗೆ ಕಳಿಸಿಕೊಟ್ಟನಲ್ಲ, ಇಲ್ಲಿ ಬದುಕಬೇಕಾಗ್ತದೆ ಮನುಷ್ಯ. ನೋ ಕಂಪ್ಲೇಂಟ್ಸ್ ಇನ್ ಲೈಫ್, ಕಂಪ್ಲೀಟ್ ದಿಸ್ ಲೈಫ್. ನೋ ಕಂಪ್ಲೇಂಟ್ಸ್ ಇನ್ ಲೈಫ್. ನಮಗೇನು ದೇವರು ಕೊಟ್ಟಾನಲ್ಲ, ಇದನ್ನು ಕಂಪ್ಲೀಟ್ ಮಾಡಬೇಕಾಗ್ತದೆ. ಒಬ್ಬ ಮಹಾರಾಜ ಇದ್ದ,
ಆ ಮಹಾರಾಜನಿಗೆ ಒಬ್ಬ ಸ್ನೇಹಿತ ಇದ್ದ. ಮಹಾರಾಜ ಸ್ನೇಹಿತನಿಗೆ ಬಹಳ ಪ್ರೀತಿ ಮಾಡುತ್ತಿದ್ದ. ಮಹಾರಾಜ ಅವ ಸೇವಕ